ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ನಂಜನಗೂಡು ಇವರ ವತಿಯಿಂದ ಡಿಸೆಂಬರ್ 18ರಿಂದ ಡಿಸೆಂಬರ್ 25ರವರೆಗೆ ನಂಜನಗೂಡಿನಲ್ಲಿ ಬೃಹತ್ ಮಧ್ಯವರ್ಜನ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಎಂದು ಮಧ್ಯವರ್ಜನ ಶಿಬಿರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಎಎನ್ ಶಿವಯ್ಯ ಅಳಗಂಜಿ ಹೇಳಿದರು. ನಂಜನಗೂಡು ನಗರದ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರತಿಯೊಂದು ಗ್ರಾಮದಲ್ಲಿ ಮಧ್ಯವರ್ಜನರಿದ್ದಾರೆ. ಅವರಿಗೆ ಶಿಬಿರವನ್ನು ಮಾಡಿ ಪಾನ ಮುಕ್ತರನ್ನಾಗಿ ಮಾಡುವುದು ನಮ್ಮ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ಡಿಸೆಂಬರ್ 18ರಂದು ಬುಧವಾರದಿಂದ ಡಿಸೆಂಬರ್ 25ರವರೆಗೆ 1901ನೇ ಮಧ್ಯವರ್ಜನ ಶಿಬಿರವನ್ನು ನಂಜನಗೂಡು ಪಟ್ಟಣದ JSS ಮಂಗಳ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವನಾರಾಯಣ್, ನಗರಸಭಾ ಅಧ್ಯಕ್ಷರಾದ ಶ್ರೀಕಂಠಸ್ವಾಮಿ, ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರು ಸೇರಿದಂತೆ ಹಲವು ಗಣ್ಯರು ಆಗಮಿಸಲಿದ್ದಾರೆ. ನಂಜನಗೂಡಿನಲ್ಲಿ ಈಗಾಗಲೇ 6 ಮಧ್ಯವರ್ಜನ ಶಿಬಿರಗಳನ್ನು ಮಾಡಿದ್ದೇವೆ. 100ಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಬರುವ ನಿರೀಕ್ಷೆ ಇದೆ. ಸಲಹೆ ಸೂಚನೆಗಳನ್ನು ನೀಡಲು ವಿಶೇಷ ವೈದ್ಯರ ತಂಡವು ಆಗಮಿಸುತ್ತಿದೆ. ಶಿಬಿರಕ್ಕೆ ಬರುವ ಎಲ್ಲರಿಗೂ 1 ವಾರಗಳ ಕಾಲ ಮೂಲಭೂತ ಸೌಕರ್ಯ ಸೇರಿದಂತೆ ಊಟ, ತಿಂಡಿ, ವಸತಿ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಆದ್ದರಿಂದ ಇದರ ಪ್ರಯೋಜನವನ್ನ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಕೆ ಧರ್ಮರಾಜ್, ಮೈಸೂರು ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಡಿಜಿ ಸೋಮಶೇಖರ್, ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಲತಾ ಮುದ್ದು ಮೋಹನ್, ಎನ್ ಶಶಿಕಲಾ ಗಿರೀಶ್, ವಲಯ ಮೇಲ್ವಿಚಾರಕಿ ಪ್ರತಿಮಾ, ಉದ್ಯಮಿ KS ಮಣಿಕಂಠ, ನವಜೀವನ ಸಮಿತಿಯ ಸದಸ್ಯ ಕಿರಣ್ ಹಾಜರಿದ್ದರು. ಹೆಸರು ಎಎನ್ ಶಿವಯ್ಯ ಅಂತೀವಿ, ಅಳಗಂಚಿ. ನಾನು ಈ ಒಂದು ಮಧ್ಯವರ್ಜನ ಶಿಬಿರಕ್ಕೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೈಸೂರು ಜಿಲ್ಲೆಗೆ ಬಂದಂಥ ದಿನದಿಂದ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಮಧ್ಯವರ್ಜನ ಶಿಬಿರ ಒಂದು ಯಶಸ್ವಿನ ಒಂದು ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮವನ್ನು ನಾವು ನಂಜನಗೂಡು ತಾಲೂಕಿನಲ್ಲಿ 18ನೇ ತಾರೀಕಿಂದ 25ನೇ ತಾರೀಕುವರೆಗೆ 1 ವಾರಗಳ ಕಾಲ ಶ್ರೀ ಸುತ್ತೂರು ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ಮಂಗಳ ಮಂಟಪದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಶಾಸಕರಾದಂಥ ಧ್ರುವನಾರಾಯಣವರು ಸಹ ಮತ್ತು ದರ್ಶನ್ ಧ್ರುವನಾರಾಯಣರವರು ಬರ್ತಾ ಇದ್ದಾರೆ. ಮತ್ತು ಮುಖ್ಯ ಅತಿಥಿಗಳಾಗಿ ಶ್ರೀಕಂಠವರು, ಪುರಸಭಾ ಅಧ್ಯಕ್ಷರು ನಂದಕುಮಾರ್ ಅವರು, ಆಮೇಲೆ ತಹಸೀಲ್ದಾರ್ ಅವರು, ಅಧಿಕಾರಿ ವರ್ಗ ತಹಸೀಲ್ದಾರ್ ಆಗಿರ್ಬೋದು, ಕ್ಷೇತ್ರ ಆರೋಗ್ಯ ಅಧಿಕಾರಿಗಳಾಗಿರ್ಬೋದು, ಎಲ್ಲ ಸಹ ಬರ್ತಾ ಇದ್ದಾರೆ. ಇದರ ಉದ್ದೇಶ ಇಷ್ಟೇ, ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ನಮ್ಮ ನಂಜನಗೂಡು ತಾಲೂಕು ಯೋಜನಾಧಿಕಾರಿಗಳಾದಂಥ ಧರ್ಮರಾಜ್ ಅವರಿದ್ದಾರೆ, ಹಾಗೂ ನಮ್ಮ ಜನಜಾಗೃತಿ ವೇದಿಕೆ ಸದಸ್ಯರಾದಂಥ ಸೋಮಶೇಖರನ್ ಅವರಿದ್ದಾರೆ, ಹಾಗೂ ಶಶಿಕಲಾ ಅವರು, ಮತ್ತು ಲತಾ ಮೇಡಮು, ಹಾಗೂ ನವಜೀವನ ಸಮಿತಿಯ ಸದಸ್ಯರಾದಂಥ ಮನಿ ಹಾಗೂ ಕಿರಣ್ ಅವರಿದ್ದಾರೆ, ಹಾಗೂ ವಲಯ ಮೇಲ್ವಿಚಾರಕರಾದಂಥ ಪ್ರತಿಭಾ ಅವರು ಸಹ ಭಾಗವಹಿಸಿದ್ದಾರೆ. ನಂಜನಗೂಡು ತಾಲೂಕಿನಾದ್ಯಂತ ಪ್ರತಿಯೊಂದು ಗ್ರಾಮದಲ್ಲಿದ್ದಾರೆ. ಅವರನ್ನು ನಾವು ಪಾನಮುಕ್ತರನ್ನಾಗಿ ಮಾಡುವಂಥ ಒಂದು ಹೋರಾಟದ ಕೆಲಸ ಇದು. ಈ ಕೆಲಸನ ನಿರಂತರವಾಗಿ ನಾವು ಮಾಡ್ಕೊಂಡು ಬಂದಿದ್ದೇವೆ. ನಂಜನಗೂಡು ತಾಲೂಕಿನಲ್ಲಿ ಇದುವರೆಗೂ 6 ಮಧ್ಯವರ್ಜನ ಶಿಬಿರಗಳನ್ನು ಮಾಡಿದ್ದೇವೆ. ಅದರಲ್ಲಿ 400 ಜನ ಈ ಒಂದು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಇದು 7ನೇ ಒಂದು ಮಧ್ಯವರ್ಜನ ಶಿಬಿರ. ಹಂಗಾಗಿ ಈ ಶಿಬಿರವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾವು ಹಲವಾರು ಸಂಘ ಸಂಸ್ಥೆಗಳಿರ್ಬೋದು, ಮತ್ತು ನಮ್ಮ ನವಜೀವನ ಸಮಿತಿ ಸದಸ್ಯರಿರ್ಬೋದು, ಜನಜಾಗೃತಿ ವೇದಿಕೆ ಸದಸ್ಯರಿರ್ಬೋದು, ಎಲ್ಲ ಒಟ್ಟಾಗಿ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೊರಟಿದ್ದೇವೆ. ಇಲ್ಲಿ ಯಾವುದೇ ರೀತಿ ನಾವು ಶಿಬಿರಾರ್ಥಿಗಳಿಗೆ ಇದನ್ನು ನಾವು ಟಾರ್ಚರ್ನ ಕೊಡ್ತಾ ಇಲ್ಲ. ಅವರೇ ಒತ್ತಾಯ ಇಲ್ಲ, ಯಾವುದೇ ಒತ್ತಾಯ ಇಲ್ಲ. ನಾನು ಒಂದು ಮೆಸೇಜ್ ಹಾಕಿದ್ದೆ, ಈ ರೀತಿ ಕಾರ್ಯಕ್ರಮಗಳು ನಡೀತಾ ಇದೆ ನಂಜನಗೂಡು ತಾಲೂಕಿನಲ್ಲಿ ಅಂತ. ಆ ಒಂದು ಮೆಸೇಜನ್ನು ನೋಡಿ ಎಷ್ಟೋ ಮದ್ಯ ವ್ಯಸನಿಗಳು ಸಹ
ನಮಗೆ ಫೋನ್ ಮಾಡಿ ನಾವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸೋಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತೆಲ್ಲ ಕೇಳ್ಕೊಂಡಿದ್ದಾರೆ. ಇಂಥ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ ನಂಜನಗೂಡು ತಾಲೂಕಿನಲ್ಲಿ ನಡೀತಾ ಇದೆ. ಯಶಸ್ವಿಯಾಗಿ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಹಲವಾರು ಮಾಹಿತಿಯನ್ನು ಕೊಡ್ತಕ್ಕಂಥ ಡಾಕ್ಟರ್ ಇರ್ಬೋದು, ಮತ್ತು ಶಿಬಿರಾರ್ಥಿಗಳಿರ್ಬೋದು, ಜೊತೆಗೆ ಎಲ್ಲ ರೀತಿ ಸಹಕಾರವನ್ನು ಮತ್ತು ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಪತ್ರಿಕಾ ಮಾಧ್ಯಮವನ್ನು ಕರೆದು ತಮಗೆ ಇದನ್ನು ಮಾಧ್ಯಮದ ಮುಖಾಂತರ ಪ್ರಸಾರ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಾವು ತಯಾರು ಮಾಡಿದ್ವಿ. ಅದರಂತೆ ಕಳೆದ ಬಾರಿ 65 ಜನ ಭಾಗವಹಿಸಿದ್ರು. ಈ ಬಾರಿ ಒಂದು 100 ಜನ ಆಗ್ಬೋದು ಅಂದ್ಕೊಂಡಿದ್ದೀವಿ. ಆ ರೀತಿಯಲ್ಲಿ ನಾವು ಒಂದು ಅಂದಾಜು ಪಟ್ಟಿಯನ್ನು ಸಹ ತಯಾರು ಮಾಡಿ ಪ್ರತಿ ದಿನಕ್ಕೆ ಏನು ಖರ್ಚು ಬೀಳುತ್ತೆ, ಎಷ್ಟು ಜನ ಶಿಬಿರಾರ್ಥಿಗಳಿರ್ತಾರೆ, ಜೊತೆ ಹೊರಗಡೆಯಿಂದ ಎಷ್ಟು ಜನ ಬರ್ತಾರೆ, ಮಾಹಿತಿ ಕೊಡೋದಕ್ಕೆ ಬರ್ತಾರೆ, ಮತ್ತು ಯೋಗ ಶಿಕ್ಷಕರು ಬರ್ತಾರೆ, ಮತ್ತು ಮೆಡಿಸಿನ್ ಕೊಡ್ತಕ್ಕಂಥ ಡಾಕ್ಟರ್ ಬರ್ತಾರೆ. ಎಲ್ಲ ರೀತಿಯಲ್ಲಿ ನಾವು ಒಂದು ಮಾಡಿಕೊಂಡು ಒಂದು ತಿಂಗಳಿಂದಲೇ ಸಹ ಈ ಒಂದು ವರದಿಯನ್ನು ಮಾಡಿಕೊಂಡು ಪ್ರತಿ ದಿನದ ಖರ್ಚನ್ನೂ ಸಹ ಲೆಕ್ಕ ಹಾಕಿ ನಾವು ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ 100 ಜನ ಮೇಲ್ ಬರ್ಬೋದು ಅಂದ್ಕೊಂಡಿದ್ವಿ. ಬಂದರೆ ಅನುಕೂಲ, ಇಲ್ಲ ಅಂತ ನಾವು ಯಾರನ್ನೂ ಸಹ ನಾವು ಬಲವಂತವಾಗಿ ಸಹ ಸೇರಿಸ್ಕೊಂಡು ಅವ್ರಿಗೆ ಮನವೊಲಿಸೋಕ್ಕಾಗಲ್ಲ. ಅವರಾಗಿದ್ದು ಅವರೇ ಬಂದು ಸೇರಿ ಪರಿವರ್ತನೆ ಆದಮೇಲೆ ಈ ಮದ್ಯವ್ಯಸನೆಯಿಂದ ಮುಕ್ತರಾಗಬಹುದು ಅಂತ ಈ ಸಂದರ್ಭದಲ್ಲಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆಯ BC ಟ್ರಸ್ಟ್ ವತಿಯಿಂದ ನಂಜನಗೂಡು ತಾಲೂಕಿನಲ್ಲಿ ದಿನಾಂಕ 18/12/2024ರಿಂದ 25/12/2024ರವರೆಗೆ ಮದ್ಯವರ್ಜನಾ ಶಿಬಿರವನ್ನು ಆಯೋಜಿಸಿದ್ದೀವಿ. ಈ ಶಿಬಿರದ ಸದುಪಯೋಗವನ್ನು ನಂಜನಗೂಡು ತಾಲೂಕಿನ ಎಲ್ಲ ಹಳ್ಳಿಗಳ ಎಲ್ಲ ಕುಟುಂಬಗಳ ಅವ್ರ ಮನೆಯಲ್ಲಿರುವಂಥ ಅವರ ಯಜಮಾನರುಗಳಾಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಅಥವಾ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಅವ್ರ ಊರಿನವರಾಗಿರ್ಬೋದು, ಅಂತಹ ಯಾರಾದರೂ ಮದ್ಯ ವ್ಯಸನಿಗಳಿದ್ದರೆ ಅವರನ್ನು ದಯಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ತಾವು ಸ್ವ ಇಚ್ಛೆಯಿಂದ ಆದರೂ ಕರ್ಕೊಂಡು ಬಂದು ಸೇರಿಸಿ, ಅಥವಾ ಅವ್ರು ಇದ್ದಾರೆ ಅನ್ನೋದನ್ನಾದರೂ ನಮಗೆ ಮಾಹಿತಿಯನ್ನು ಕೊಟ್ಟರೆ, ನಮ್ಮ ಯೋಜನಾಧಿಕಾರಿಗಳನ್ನು ಸಂಪರ್ಕಿಸಿದರೆ ಅವರು ಕೂಡ ಅವರನ್ನು ಸ್ವಾಗತಿಸಿ ಅವರಿಗೆ 8 ದಿನಗಳ ಕಾಲ ಮದ್ಯವರ್ಜನವನ್ನು ಹೇಗೆ ಮಾಡೋದು ಮತ್ತು ಅದನ್ನು ಬಿಟ್ಟು ಸಜ್ಜನ ಜೀವನವನ್ನು ಹೇಗೆ ಮಾಡೋದು, ಸ್ವಾಸ್ಥ್ಯವನ್ನು, ಸಮಾಜದ ಸ್ವಾಸ್ಥ್ಯವನ್ನು ಹೇಗೆ ಕಾಪಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸುಮಾರು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂದರೆ ನಿಮಗೆ ಗೊತ್ತಿರೋ ಹಾಗೆ ತುಂಬ ಕಷ್ಟ ಇದೆ. 2 ತಿಂಗಳು 3 ತಿಂಗಳಿಂದಲೂ ಆಯೋಜನೆಗೆ ಸಂಬಂಧಪಟ್ಟಂತೆ ಸಭೆಗಳನ್ನು ಮಾಡಿದ್ದಾರೆ, ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿದ್ದಾರೆ. ಮತ್ತು ನಮ್ಮ ಸುತ್ತೂರು ಶ್ರೀಗಳು 8 ದಿನಗಳ ಕಾಲ JSS ಮಂಗಳ ಮಂಟಪವನ್ನು ಈ ಸಮಾಜದ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಉಚಿತವಾಗಿ ಕೊಡ್ತಾ ಇದ್ದಾರೆ. ಇಂತಹ ಕಾರ್ಯಕ್ರಮಗಳನ್ನು ದಯಮಾಡಿ ಸಾರ್ವಜನಿಕರು ಉಪಯೋಗಿಸಿಕೊಂಡು ಅದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂತೇಳಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಇದೇ ತಿಂಗಳು 18ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಂಜನಗೂಡು ತಾಲೂಕು ವತಿಯಿಂದ 1901ರ ಮದ್ಯವರ್ಜನ ಶಿಬಿರವನ್ನು ಇದೇ ಮಂಗಳ ಮಂಟಪದಲ್ಲಿ ಆಯೋಜನೆ ಮಾಡ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು 120 ಮದ್ಯ ವ್ಯಸನಿಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಅಂದಾಜು ಒಂದು 100ರ ಸಂಖ್ಯೆಯಲ್ಲಿ ಕೂಡ ಭಾಗವಹಿಸ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಈ ಒಂದು ಕಾರ್ಯಕ್ರಮದ ಜೊತೆಯಲ್ಲಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ, ಜಿಲ್ಲಾ ಜನಜಾಗೃತಿ ವೇದಿಕೆ ಎಲ್ಲರ ಒಂದು ಸಹಯೋಗದೊಂದಿಗೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸಬೇಕು ಅಂತೇಳಿ ನಾವೆಲ್ಲರ ಒಂದು ಮಾಧ್ಯಮಗಳ ಮುಖಾಂತರವಾಗಿ ಈ ದಿನ ಒಂದು ಪ್ರೆಸ್ ಮೀಟಿಂಗನ್ನು ನಾವು ಹಮ್ಮಿಕೊಂಡಿರ್ತೀವಿ. ಇಲ್ಲೇನಪ್ಪ ಭಾಳ ಮುಖ್ಯವಾಗಿ ಅಂತ ಅಂದರೆ, ಸಪ್ತ ವ್ಯಸನಗಳಲ್ಲಿ ಮದ್ಯಪಾನ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು. ಈ ಒಂದು ವ್ಯಸನದಲ್ಲಿ ಯಾರು ಸಿಗಾಕೊಳ್ತಾರೋ ಅವ್ರಿನ 6 ವ್ಯಸನಗಳನ್ನು ಕೂಡ ಮೈಗೂಡಿಸ್ಕೊಂಡಂಗಾಗಿರುತ್ತೆ. ಇಲ್ಲಿ ಪ್ರತಿಯೊಂದು ಮನುಷ್ಯ ಒಂದೊಂದು ಕಾರಣವನ್ನು ಇಡ್ತಾ ಬರ್ತಾನೆ. ಈ ಕಾರಣ ಕೊಡಿದ್ರಿ, ಆ ಕಾರಣ ಕೊಡಿದ್ರಿ ಅಂತೇಳಿ. ಹೆಣ್ಣು ಮಕ್ಕಳು ಬಹಳ ಇದರಿಂದ ಸಮಸ್ಯೆನ ಅಡ್ಜಸ್ಟ್ ಆದರೆ ಹೇಳ್ಕೊಳ್ಳೋ ಹಾಗೂ ಇಲ್ಲ, ಈ ಕಡೆ ಬಿಡೋ ಹಾಗೂ ಇಲ್ಲ ಮಹಿಳೆಯರು. ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಸಮಾಜದ ಮಹಿಳೆಯರು ಎದುರಿಸ್ತಾ ಇದ್ದಾರೆ. ಮಹಿಳೆಯರು ಕೂಡ ಯಾವುದೇ ಮುಚ್ಚುಬಲೆ ಇಲ್ಲದೆ ಅಥವಾ ಹಂಚಿಕೊಳ್ಳದೆ ತನ್ನ ಪತಿಯರು ಅಥವಾ ಮನೆಯಲ್ಲಿ ಇರುವಂಥ ಸಹೋದರರು ಯಾರಿದ್ದಾರೋ, ಸದಸ್ಯರು ಯಾರಿದ್ದಾರೋ ಅವರನ್ನು ಬಂದು ಇಲ್ಲಿ ನಮ್ಮ ಯೋಜನಾಧಿಕಾರಿಗಳಿಗೆ ಸಂಪರ್ಕವನ್ನು ಮಾಡಿ ಈ ಒಂದು ಸದುಪಯೋಗವನ್ನು ಎಲ್ಲರೂ ಕೂಡ ಮಹಿಳೆಯರು ಅಥವಾ ಪುರುಷರು ಸದುಪಯೋಗವನ್ನು ಮಾಡಿಕೊಳ್ಳಿ ಅಂತೇಳಿ ಒಂದು ಕರೆಯನ್ನು ಕೊಡ್ತಾ ಇದ್ವಿ.
ಜೊತೆಗೆ ಏನು ಒಂದು ವ್ಯಸನ ಶಿಬಿರದಲ್ಲಿ ಪಾಲ್ಕೊಳ್ತಾರೋ ಅಂತಹ ಸದಸ್ಯರು ಈಗಾಗಲೇ ನಮ್ಮೊಡನೆ ಇಬ್ಬರು ಕೂಡ ಪುರುಷರಿದ್ದಾರೆ. 1.5-2 ವರ್ಷದಿಂದ ಅವರು ಪಾನಮುಕ್ತರಾಗಿ ಬಹಳ ಅತ್ಯಂತ ಒಂದು ಶುಭದಾಯಕವಾಗಿರುವಂತಹ, ಸಂತೋಷದಾಯಕವಾಗಿರುವಂತಹ, ಆರೋಗ್ಯಕರವಾಗಿರುವಂತಹ ಜೀವನವನ್ನು ನಡೆಸ್ಕೊಳ್ತಾ ಇದ್ದಾರೆ. ಇವರು ಅವ್ರಿಗೆ ಪ್ರೇರಣೆ ಆಗ್ತಾರೆ. ಇದೇ ರೀತಿ ನಮ್ಮ ನಂಜನಗೂಡು ತಾಲೂಕಿನಲ್ಲಿರುವಂಥ ಎಲ್ಲ ವ್ಯಸನಿಗಳು ಯಾರಿದ್ದಾರೋ ಅವರು ಒಂದು ಶಿಬಿರದ ಒಂದು ಉಪಯೋಗವನ್ನು ಪಡ್ಕೊಂಡು ತಮ್ಮ ಜೀವನವನ್ನು ಉತ್ತಮಪಡಿಸ್ಕೊಳ್ಳಬೇಕು ಅಂತೇಳಿ ಈ ಮೂಲಕವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ.